ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ನಾನು ಸ್ಯಾಟರ್ಡೇ ಒಂದು ವಿಡಿಯೋನ ಹಾಕಿದ್ದೆ. ಈ ವಿಡಿಯೋನ ಅದರದ್ದೇ ಕಂಟಿನ್ಯೂಷನ್ ವಿಡಿಯೋನ ಇಲ್ಲಿ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೇ ಆದಮೇಲೆ ಮತ್ತೆ ನನಗೆ ಅಷ್ಟು ವಿಡಿಯೋ ಒಂದು ವಿಡಿಯೋ ಇದು ನೆಕ್ಸ್ಟ್ ಮಾಡಿದ್ದೀನಿ. ಅದಾದಮೇಲೆ ಅಷ್ಟು ವಿಡಿಯೋನ ಮಾಡೋಕ್ಕಾಗಲಿಲ್ಲ ಕೆಲವು ಕಾರಣಗಳಿಂದ. ಇವಾಗ ಅದರದ್ದೇ ವಿಡಿಯೋನ ಇಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬಂದು ಸಂಡೇ ಬೆಳಗ್ಗೆನೇ ನಾನು ಇವತ್ತು ಬೆಳಿಗ್ಗೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎದ್ದೇಳೋದೇ ನಿಧಾನ. ಮತ್ತು ನಮ್ಮ ಹಸ್ಬೆಂಡ್ಗೆ ಮೀಟಿಂಗ್ ಕೂಡ ಇತ್ತು. ಅವರಿಗೆ ನಾಷ್ಟ ಏನು ಮಾಡಿಕೊಡೋದು ಏನು ಇರಲಿಲ್ಲ. ಮಕ್ಕಳೇ ಅಲ್ವಾ, ಏನಾದರೂ ತಿನ್ಕೋತಾರೆ ಅಂತ ಹೇಳಿ ಸಾಂಬಾರಿತ್ತು. ಅದಕ್ಕೇ ಬೆಳಗ್ಗೆನೇ ರೈಸ್ ಮಾಡಿಬಿಟ್ಟಿದೆ. ಅದನ್ನೇ ತಿನ್ಕೊಂಡ್ರು. ಮತ್ತು ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡೋದೆಲ್ಲ ಇತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ನೀಟಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ. ಮತ್ತು ಧನುಷು, ಇಂಚರ ಎಲ್ಲರೂ ಇರ್ತಾರೆ. ಸ್ವಲ್ಪ ಏನಾದರೂ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ ಅಂತ ಹೇಳಿ ಇವಾಗ ಇದು ಊಟ ಎಲ್ಲ ತಿಂದ್ಕೊಂಡು ಬೆಳಗ್ಗೆನೇ ಊಟ ಎಲ್ಲ ತಿಂದ್ಕೊಂಡು ಇವಾಗ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಮತ್ತು ನನಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ. ಕೆಮ್ಮು, ಶೀತ ಈ ಥರ ಆಗಿಬಿಟ್ಟು ತುಂಬ ಸುಸ್ತಾಗ್ತಾಯಿತ್ತು. ಕೆಲಸ ಮಾಡೋಷ್ಟು ಮೂಡು ಕೂಡ ಇರಲಿಲ್ಲ. ಆದ್ರೂ ಇನ್ನೇನು ಮಾಡೋದು ಅಂತ ಹೇಳಿ ಇವಾಗ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ಇದು ಬಾಕ್ಸ್ಗಳೆಲ್ಲ ತೊಳೆದು ಮತ್ತು ಇದ್ರದ್ದು ಕಬೋರ್ಡ್ಸ್ ಎಲ್ಲ ತೊಳೆದು ನೀಟಾಗಿ ಇಲ್ಲಿ ಜೋಡಿಸೋಣ ಅಂತ ಹೇಳಿ ಇದನ್ನೆಲ್ಲ ತೆಗೆದು ಒರೆಸ್ತಾ ಇದ್ದೀನಿ. ಇವಾಗ ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ನಾನು ಇವಾಗ ತಿಂಗಳದ್ದು ಸಾಮಾನೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಗ್ರೋಸರಿ ಐಟಮ್ಸು. ಇವಾಗ ತರಿಸಿದ್ದೆ. ಇವತ್ತು ಸ್ಯಾಟರ್ಡೆ ಸ್ವಲ್ಪ ತರಿಸಿದ್ದೆ, ಹಾಗೆಯೇ ಸಂಡೇ ಸ್ವಲ್ಪ ತರಿಸಿದ್ದೆ. ಇವಾಗ ಎಲ್ಲನೂ ತುಂಬಿಸಿ ಇಟ್ಬಿಡೋಣ ಅದ್ರ ಜಾಗಕ್ಕೆ ಅಂತ ಹೇಳಿ ಇಲ್ಲಿ ತೊಳಿತಾ ಇದ್ದೀನಿ ಎಲ್ಲನೂ ಕೂಡ ಪಾತ್ರೆಗಳನ್ನ. ನಾನು ಈ ಥರ ಸ್ಟೀಲ್ ಬಾಕ್ಸ್ನೇ ಆದಷ್ಟು ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ಯೂಸ್ ಮಾಡಿದ್ರೆ ತುಂಬ ಜಿಡ್ಡು ಅನಿಸುತ್ತೆ. ಮತ್ತು ಅದನ್ನು ತೊಳಿಬೇಕಾದ್ರೂ ಅಷ್ಟೇ ತುಂಬ ಹಿಂಸೆ ಆಗುತ್ತೆ. ಸ್ಟೀಲ್ ಬಾಕ್ಸ್ ಅಂದರೆ ಅಷ್ಟು ಹಿಂಸೆ ಆಗೋಲ್ಲ. ಹಾಗಾಗಿ ನಾನು ಜಾಸ್ತಿ ಸ್ಟೀಲ್ ಬಾಕ್ಸ್ನೇ ಯೂಸ್ ಮಾಡ್ತೀನಿ. ಮತ್ತು ಎಲ್ಲನೂ ಇಲ್ಲಿ ನೀಟಾಗಿ ತೊಳೆದು ಇಡ್ತಾಯಿದ್ದೀನಿ ಒಂದು ಕಡೆ. ಮತ್ತು ಅಲ್ಲೂ ಕೂಡ ಕಬೋರ್ಡ್ಸ್ ಎಲ್ಲ ಒರೆಸ್ಬಿಟ್ಟಿದ್ದೆ ಫಸ್ಟೇ. ಅದು ಒಣಗೋಷ್ಟರಲ್ಲಿ ಇದನ್ನು ನೀಟಾಗಿ ತೊಳೆದು ಇಟ್ಬಿಟ್ರೆ ಇದನ್ನು ಕೂಡ ಒಣಕೊಳ್ಳುತ್ತೆ ಸ್ವಲ್ಪ, ಮತ್ತು ಒರೆಸಿ ಇಡ್ಬೋದು ಅಂತ ಹೇಳಿ ನಾನಿಲ್ಲಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ಒಂದು ಸ್ವಲ್ಪ ಮನೆಗೆ ಸಾಮಾನುಗಳು ಬೇಕಾಗಿತ್ತು, ಖಾಲಿ ಆಗಿತ್ತು ಗ್ರೋಸರಿ ಐಟಮ್ಸು. ಅದನ್ನು ಹತ್ರ ಸ್ವಲ್ಪ ಬರ್ದು ಕಳಿಸ್ಬಿಟ್ಟು ತರಿಸಿದ್ದೆ. ನಾನು ಯಾವಾಗಲೂ ಸ್ವಲ್ಪ ಬರ್ದೇ ಕಳಿಸೋದು, ಮರ್ತೋಗ್ಬಾರ್ದು ಐಟಮ್ಸ್ಗಳೆಲ್ಲ ಅಂತ ಹೇಳಿ ಬರ್ದ್ಬಿಟ್ಟು ಕೊಟ್ಟಿದ್ದೆ. ಸ್ವಲ್ಪ ತೊಗೊಂಡು ಬಂದಿದ್ದಾನೆ. ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಏನು ಅಂತ ತೋರಿಸ್ತೀನಿ ಇವಾಗ. ಇದು ಕೋಲ್ಗೇಟ್, ಇದು ಕ್ಲೋಸಪ್ಪು, ಈ ಥರದ್ದು 2 ನಮಗೆ ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತಗೊಳ್ಳೋ ಅಂಥದ್ದು. ಮತ್ತು ಇದು ತುಪ್ಪ, ಇದು ನಂದಿನಿ ತುಪ್ಪ. ಹಾಗೆಯೇ ಈ ಚಂದ್ರಿಕಾ ಸೋಪು, ಈ ಥರದೊಂದು 5 ತರಿಸ್ಕೊಂಡಿದ್ದೀನಿ. ಮತ್ತು ಇದು ಬಟ್ಟೆ ಸೋಪು, ಏನಾದರೂ ಮ್ಯಾಟ್ಗಳು, ಏನಾದರೂ ಎಕ್ಸ್ಟ್ರಾ ಕೊಳೆ ಬಟ್ಟೆ ಆ ಥರದ್ದು ಏನಾದರೂ ವಾಶ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಹೇಳಿ ತರಿಸ್ಕೊಂಡಿರ್ತೀನಿ. ಮತ್ತು ಇದು ಎಕ್ಸೋ, ಇದೊಂದು ಸ್ವಲ್ಪ ತರಿಸ್ಕೊಂಡಿದ್ದೀನಿ. ನಾನು ಇದು ವಿಮ್ ಜೆಲ್ ಆ ಥರದ್ದೆಲ್ಲ ಏನು ಯೂಸ್ ಮಾಡಲ್ಲ, ಇದು ಎಕ್ಸೋನೇ ಯೂಸ್ ಮಾಡೋದು ನಾನು ಪಾತ್ರೆ ಎಲ್ಲ ತೊಳೆಯೋದಕ್ಕೆ. ಹಾಗೆಯೇ ಇದೊಂದು 5 ಲೀಟ್ರದೊಂದು ಗೋಲ್ಡ್ ವಿನ್ನರ್ ಆಯಿಲ್ ತೊಗೊಂಡಿದ್ದೀನಿ. ಮತ್ತು ಇದೊಂದು ಏರಿಯಲ್, ಇದಿಷ್ಟು ಸ್ವಲ್ಪ ತರಿಸಿದ್ದೀನಿ. ಅವನಿಗೆ ಒಂದೇ ಸಲ ಬರ್ಕೊಟ್ರೆ ತರೋದಕ್ಕೆಲ್ಲ ಎತ್ಕೊಂಬರೋದಕ್ಕೆ ಹಿಂಸೆ ಆಗುತ್ತೆ ಅಂತೇಳಿ ಸ್ವಲ್ಪನೇ ಬರ್ಕೊಟ್ಟಿದ್ದೆ. ನಾಳೆ ಸ್ವಲ್ಪ ತರಿಸ್ಬೇಕು. ಇವತ್ತು ಸ್ವಲ್ಪ ತೊಗೊಂಡು ಬಂದಿದ್ದಾನೆ. ಇವತ್ತು ಇಷ್ಟು ಸಾಮಾನುಗಳನ್ನ ತರಿಸಿದ್ದೀನಿ. ಒಂದು ತಿಂಗಳಿಗಾಗಷ್ಟು ಎಷ್ಟು ಬೇಕೋ ಅಷ್ಟು ತರಿಸ್ಕೊಂಡಿರ್ತೀನಿ. ಅದಕ್ಕೂ ಮುಂಚೆ ಒಂದೊಂದು ಸಲ ಖಾಲಿ ಆಗಿಬಿಡುತ್ತೆ, ಇಲ್ಲ ಮಿಕ್ಕಿರುತ್ತೆ. ಇನ್ನು ತಿಂಗಳು 1.5 ತಿಂಗಳಾದ್ರೂ ಕೂಡ ಒಂದೊಂದು ಸಲ ಇರುತ್ತೆ. ಇಷ್ಟು ತರಿಸಿದ್ದೀನಿ ಇವಾಗ ಸದ್ಯಕ್ಕೆ. ನಾಳೆ ಸ್ವಲ್ಪ ತರಿಸಿದ್ರೆ ಆಯಿತು. ಭಾನುವಾರ ವಿಡಿಯೋನ ಸ್ಟಾರ್ಟ್ ಮಾಡಿದೆ, ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಮತ್ತು ನಾನು ಬುಧವಾರದಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬುಧವಾರ ಸಾಯಂಕಾಲ ಆಗಿತ್ತು, ಒಂದು 6 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಇವಾಗ ಇಲ್ಲಿ ಸ್ವಲ್ಪ ತರಕಾರಿಗಳೆಲ್ಲ ಖಾಲಿ ಆಗಿತ್ತು, ಅದನ್ನೆಲ್ಲ ತರಿಸಿದ್ದೆ. ಅದನ್ನೆಲ್ಲ ಎತ್ತಿಡೋಣ ಅಂತ ಹೇಳಿ ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಏನು ತರಕಾರಿಗಳನ್ನ ತರಿಸ್ಕೊಳ್ಳಲ್ಲ. ಅವಾಗ ಎಷ್ಟು ಬೇಕೋ ಅಷ್ಟು ತರಿಸ್ಕೊತೀನಿ. ಅಂದರೆ 1-2 ದಿನದಿಂದ 3 ದಿನಕ್ಕಾಗಷ್ಟು ತರಿಸ್ಕೊತೀನಿ. ತುಂಬ ಎಲ್ಲ ತರಿಸ್ಕೊಂಡು ಇಟ್ಕೊಂಡು ವೇಸ್ಟ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ನಾನು ಫ್ರಿಜ್ ಕೂಡ ಇಟ್ಕೊಂಡಿಲ್ಲ, ಹಂಗಾಗಿ ಎಷ್ಟು ಬೇಕು ಅಷ್ಟು ಮಾತ್ರನೇ ತಗೊಳ್ತೀನಿ. ಇವಾಗೆಲ್ಲ ಏನು ವೇಸ್ಟ್ ಮಾಡೋಕ್ಕೂ ಆಗಲ್ಲ ಅಂತೇಳಿ ತರಕಾರಿ ರೇಟ್ ಅಷ್ಟೊಂದು ಆಗೋಗಿದೆ. ಈರುಳ್ಳಿ, ಟೊಮೆಟೊ ರೇಟ್ ಅಂತೂ ಜಾಸ್ತಿ ಆಗೋಗಿದೆ. ನನಗೆ ಅದರಲ್ಲೂ ಟೊಮೆಟೊ ಜಾಸ್ತಿ ಬೇಕು. ಏನೂ ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕಾಗುತ್ತೆ ಕೆಲವು ಟೈಮು. ಮತ್ತು ಈ ಕಡೆ ಸಂಜೆ ಆಗಿರೋದ್ರಿಂದ ಇಲ್ಲಿ ಧನುಷು ಟೀ ಮಾಡ್ತಾಯಿದ್ದಾನೆ. ಜಾಸ್ತಿ ನಮ್ಮ ಮನೇಲಿ ಅವನೇ ಟೀ ಮಾಡೋದು. ನಾನೇನಾದರೂ ಕೆಲಸ ಮಾಡ್ತಾಯಿರ್ತೀನಲ್ವ, ಆವಾಗ ಟೀ ಏನಾದರೂ ಮಾಡು ಕೊಡು ಅಂತ ಹೇಳಿದ್ರೆ ಮಾಡ್ತಾನೆ. ಚೆನ್ನಾಗಿ ಟೀ ಮಾಡ್ತಾನೆ. ಮತ್ತು ಅಲ್ಲಿ ನೋಡಿ ಟೀ ಮಾಡ್ತಾ ಸಕ್ಕರೆ ಎಲ್ಲ ಎತ್ಕೊಂಡು ತಿಂತಾ ಇದ್ದ. ಮತ್ತು ಯಾವುದೋ ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟಿದ್ದಾನೆ ಹಾಲನ್ನ ತೊಗೊಂಡೋಗಿ. ಅದರಲ್ಲಿ ಮಮ್ಮಿ ಇದೇನು ಹಾಲು ಇಷ್ಟೊಂದು ಕಡಿಮೆ ಬಂದ್ಬಿಟ್ಟೈತಲ್ಲ ಅಂತ ಹೇಳ್ಕೊಂಡು ನಗ್ತಾ ಇದ್ದ. ನಾನು ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಅವನು ಅವನು ಟೀ ಮಾಡ್ತಾಯಿದ್ದ. ಟೀ ಮಾಡೋ ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ನೈಟು ಸಾಂಬಾರಿಗೆ ಕಾಳು ತೊಗೊಂಡು ಬಂದಿದ್ದೆ, ಅಲಸಂದೆ ಕಾಳು. ಅದನ್ನೆಲ್ಲ ಕಾಳುಗಳೆಲ್ಲ ಬಿಡಿಸೋಣ ಅಂತ ಹೇಳಿ ಇಲ್ಲಿ ಇಟ್ಕೊಂಡು ಬಿಡಿಸ್ತಾ ಇದ್ದೀನಿ. ಪಾಪನು ಬಂದು ಕಾಳುಗಳನ್ನ ಬಿಡಿಸ್ಕೊಂಡು ತಿನ್ಕೊಳ್ತಾ ಇದ್ದ. ನಾನು ಇಲ್ಲಿ ಟಿ ವಿ ನೋಡ್ತಾ ಬಿಡಿಸ್ಕೊಳ್ತಾ ಇದ್ದೀನಿ. ಇನ್ನು ಸಂಜೆ ಆಗಿರೋದ್ರಿಂದ ಬೇಗನೆ ಸಾಂಬಾರೆಲ್ಲ ಮಾಡಿಡಬೇಕು. ಮಕ್ಕಳು ಮಲ್ಕೊಂಡ್ಬಿಡ್ತಾರೆ. ಒಂದೊಂದು ಸಲ ಬೇಗ 8 ಗಂಟೆ 8:30ಗೆ ಮಲಗಿಬಿಡ್ತಾರೆ. ಒಂದೊಂದು ಸಲ 11 ಗಂಟೆವರೆಗೂ ಎಚ್ಚರಾಗಿರ್ತಾರೆ. ಯಾವುದಕ್ಕೂ ಇರಲಿ ಮಾಡಿಟ್ಬಿಟ್ರೆ ಅವ್ರು ಯಾವಾಗಾರೋ ತಿನ್ಕೋತಾರೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಾಳುಗಳನ್ನ ಎಡೆದು ಇಡ್ತಾಯಿದ್ದೀನಿ, ಬೇಗನೆ ಸಾಂಬಾರು ಮಾಡಿಬಿಡೋಣ ಅಂತ. ಇವಾಗ ಕಾಳು ಬಿಡಿಸಿದ್ದೆಲ್ಲ ಆಯಿತು. ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸಾಂಬಾರಿಗೆ ತೆಂಗಿನಕಾಯಿ, ಹಾಗೆಯೇ 1-2 ಟೊಮೆಟೊ, 2 ಈರುಳ್ಳಿ ಮತ್ತು ಸಾಂಬಾರು ಪೌಡ್ರು ಇದಿಷ್ಟನ್ನು ಹಾಕ್ಕೊಂಡು, ಸ್ವಲ್ಪ ಹುಳಿ ಬೇಕಂದರೆ ಹಾಕ್ಕೊಬೋದು. ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಮಸಾಲೆ ಸಾಂಬಾರು ಏನು ಮಾಡ್ತಾಯಿಲ್ಲ. ಸಾಂಬಾರು ತಿಂದು ಸ್ವಲ್ಪ ಬೋರಾದಂಗೆ ಅನಿಸ್ಬಿಟ್ಟಿತ್ತು. ಹಂಗಾಗಿ ಹಸಿ ಕಾಳು ಸಾಂಬಾರಲ್ವ, ಹುಳಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಆಚೆ ಸೈಡಂತೂ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾಯಿದ್ರು. ಈ ಹಲ್ಲಿ ಬಂದುಬಿಟ್ಟಿತ್ತು ಮನೆ ಒಳಗಡೆ ಒಂದು.
ಅದು ಇಬ್ರಿಗೂ ಕೂಡ ಹಲ್ಲಿ ಅಂದರೆ ಭಯ. ನನ್ನ ಮಗ ಇವಳನ್ನ ಕರ್ಕೊಂಡೋಗಿ ತೋರಿಸೋದು, ನೀವು ನೋಡಿ ಇಲ್ಲಿ ಹಲ್ಲಿ ಬಂದಿದೆ ಅಂತ. ಇವಳು ಅದನ್ನು ನೋಡಿ ನೋಡಿ ಭಯ ಪಟ್ಕೊಂಡು ನನ್ನನ್ನು ಕಿರ್ಚೋದು, ಅದೇ ಥರ ಆಟ ಆಡ್ತಾಯಿದ್ರು ಗಲಾಟೆ ಮಾಡಿಕೊಂಡು. ಅಷ್ಟರಲ್ಲಿ ಇಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮಮ್ಮ ಕೂಡ ಇಲ್ಲಿ ಫೋನ್ ಮಾಡಿದ್ರು. ಮತ್ತು ನನಗೊಂದು ಇಲ್ಲಿ ಕುಕ್ಕರ್ ಬೇಕಾಗಿತ್ತು ಸಾಂಬಾರು ಮಾಡೋದಕ್ಕೆ. ಅದಕ್ಕೆ ಫೋನಲ್ಲಿ ಮಾತಾಡ್ತಾ ಇದ್ನಲ್ಲ ಅಂತ ಹೇಳಿ ಇಲ್ಲಿ ಧನುಷ್ ನನಗೆ ಒಂದು ಕುಕ್ಕರ್ನ ತೊಳ್ಕೊಡ್ತಾ ಇದ್ದಾನೆ. ಅವನು ಕೂಡ ಓದ್ಕೊಳ್ತಾ ಇದ್ದ. ಮತ್ತು ಕಿಚನ್ನಿಗೆ ಬಂದಿದ್ದ ಏನೋ ಕೇಳೋಕ್ಕೆ ಅಂತೇಳಿ. ಅಷ್ಟರಲ್ಲಿ ಒಂದು ಕುಕ್ಕರ್ ತೊಳ್ಕೊಡಪ್ಪ ಅಂತ ಹೇಳಿದೆ. ಮತ್ತು ತೊಳ್ಕೊಟ್ಟ. ಇಲ್ಲಿ ನಾನು ಸಾಂಬಾರಿಗೆ ಎಲ್ಲ ಒಗ್ಗರಣೆಗೆಲ್ಲ ಹಾಕ್ತಾಯಿದ್ದೀನಿ. ಇನ್ನೇನು ಸಾಂಬಾರು ಆಯಿತು. ಸಾಂಬಾರು ಆದಮೇಲೆ ಇನ್ನು ಅನ್ನಕ್ಕೆ ಇಟ್ಟಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಅನ್ನಕ್ಕೆ ಸ್ವಲ್ಪ ಲೇಟಾಗಿ ಇಡ್ತೀನಿ. ಫಸ್ಟು ಸಾಂಬಾರು ಮಾಡ್ಕೊಬಿಡ್ತೀನಿ. ಸಾಂಬಾರು ಮಾಡಿಕೊಂಡ್ರೆ ಅನ್ನ ಯಾವಾಗಾದರೂ ಬೇಕಂದರೆ ಮಾಡ್ಕೊಬೋದಲ್ವ ಅಂತ ಫಸ್ಟ್ ಇಲ್ಲಿ ಸಾಂಬಾರನ್ನ ಒಗ್ಗರಣೆಗೆಲ್ಲ ಹಾಕ್ತಾಯಿದ್ದೀನಿ. ಆ ಕಡೆ ಸಾಂಬಾರು ಆಗ್ತಾಯಿತ್ತು. ಇನ್ನೇನು ಸ್ವಲ್ಪ ಸಿಂಕಲ್ಲಿ ಪಾತ್ರೆಗಳಿದೆ, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು. ಕಿಚನೆಲ್ಲ ಹಾಗೆ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಡೋಣ ಅಂತ ಹೇಳಿ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಸಲ ಪಾತ್ರೆಗಳು ಆವಾಗಿಂದ ಅವಾಗೇ ತೊಳೆದಿಟ್ಕೊಬಿಟ್ರೆ ಜಾಸ್ತಿ ಆಗೋಲ್ಲ. ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಅದು ಇದು ತಿನ್ನೋದು ಮತ್ತು ನೀರು ಕುಡಿಯೋದು ಎಲ್ಲ ಆವಾಗಿಂದ ಅವಾಗ ಮಾಡ್ತಾ ಇರ್ತಾರೆ. ಮಕ್ಕಳಂದ್ರೆ ಅವಾಗವಾಗ ಹಸ್ವಾಗ್ತಾ ಇರುತ್ತೆ ಅವ್ರಿಗೆ. ತಿಂದು ತಿಂದು ಒಂದಷ್ಟು ಪ್ಲೇಟ್ಗಳನ್ನೆಲ್ಲ ಇಟ್ಟಿರ್ತಾರೆ. ಮತ್ತು ನನ್ನ ಮಗ ಲೋಟಗಳು ಎತ್ಕೊಳ್ಳೋದು ಮತ್ತು ತಗೊಂಡೋಗಿ ಅದನ್ನು ತೊಳೆಯೋಕೆ ಹಾಕೋದು, ಈ ಥರ ಮಾಡಿ ಒಂದು ರಾಶಿ ಪಾತ್ರೆಗಳನ್ನ ಮಾಡಿ ಇಟ್ಟಿರ್ತಾನೆ. ಇವಾಗೆಲ್ಲ ಅಡುಗೆ ಎಲ್ಲ ಆಯ್ತಲ್ಲ, ಒಟ್ಟಿಗೆ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಇಲ್ಲಿ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಮತ್ತು ಸ್ಟವ್ ಕೂಡ ಸ್ವಲ್ಪ ಒರೆಸ್ಕೋಬೇಕು. ಅಲ್ಲಿ ಇನ್ನು ಸಾಂಬಾರು ಆಗ್ತಾಯಿತ್ತು. ಅದು ಎಲ್ಲ ಆಗಿಬಿಡಲಿ ನೀಟಾಗಿ ಸ್ಟವ್ ಎಲ್ಲ ಒರೆಸ್ಕೊಂಡು. ಇವಾಗ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿರೋದನ್ನೆಲ್ಲ ಅದ್ರ ಜಾಗಕ್ಕೆ ಎತ್ತಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ರೆ ಕಿಚನ್ ಕೆಲಸ ಮುಗೀತು ಅಂತ ಹೇಳ್ಬೋದು. ಹಾಗೆಯೇ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ನಾನು ಒಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಇರಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ನಾನು ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.